ಆರಿದ್ರಾ ನಕ್ಷತ್ರದವರು. ಯಾರ್ಯಾರು ಆರಿದ್ರಾ ನಕ್ಷತ್ರದವರಿದ್ದೀರೋ ನೀವು ಮಾರ್ತಾಂಡನನ್ನ ಅಂದ್ರೆ ಶಿವನ ಒಂದು ಸ್ವರೂಪವಾದ ಮಾರ್ತಾಂಡನನ್ನ ಜಪ ಮಾಡೋದ್ರಿಂದ ನಿಮ್ಮ ಜೀವನ ತುಂಬಾ ಖುಷಿ ಸಂತೋಷದಿಂದ ಇರುತ್ತೆ. ಇಡೀ ದಿನ ಉಲ್ಲಾಸದಾಯಕವಾಗಿರ್ತೀರಾ. ಇದನ್ನ ಪ್ರತಿಯೊಬ್ರು ಈ ನಕ್ಷತ್ರದವರಿಗೆ ಯಾವ ದೇವರನ್ನ ನಾನು ಹೇಳಿದ್ದೀನಿ ಆರಾಧನೆಯನ್ನ ಮಾಡಿ ಜಪ ಮಾಡಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಹಾಗೆ ಮುಂದಿನ ನಕ್ಷತ್ರ ಯಾವುದು? ಮುಂದಿನ ನಕ್ಷತ್ರ ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರ ರಾಮನನ್ನ ಜಪಿಸ್ಬೇಕು ರೀ. ಓಂ ರಾಮ ರಾಮಾಯ ರಾಮಚಂದ್ರಾಯ ಅಂತ ಬೆಳಿಗ್ಗೆ ಎದ್ದ ತಕ್ಷಣ 2 ನಿಮಿಷ ರಾಮನನ್ನ ಜಪಿಸಿ ನೋಡಿ. ಆ ದಿನ ಪೂರ್ತಿ ಉಲ್ಲಾಸದಾಯಕವಾಗಿರ್ತೀರಾ. ಇದೆಲ್ಲ ತುಂಬಾ ಚಿಕ್ಕ ಚಿಕ್ಕ ರೆಮಿಡಿಗಳು. ಇದನ್ನ ಪ್ರತಿಯೊಬ್ರು ಫಾಲೋ ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ ಏನನ್ನ ಚೇಂಜ್ ಮಾಡಿರೋದ್ರಿಂದ ನಾನು ಏನೇನ್ ಚೇಂಜ್ ಆಯ್ತು, ನನ್ನಲ್ಲಿ ಜೀವನದಲ್ಲಿ ಏನು ಒಂದು ಖುಷಿ ಸಿಕ್ತು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಪುಷ್ಯ ನಕ್ಷತ್ರದವರು ಯಾರ್ಯಾರು ಪುಷ್ಯ ನಕ್ಷತ್ರದವರಿದ್ದೀರೋ ದಕ್ಷಿಣ ಮೂರ್ತಿಯನ್ನ ಆರಾಧನೆ ಮಾಡಿ. ಪುಷ್ಯ ನಕ್ಷತ್ರದವರು ಯಾರ್ಯಾರಿದ್ದೀರೋ ಅವರೆಲ್ಲರೂ ಕೂಡ ದಕ್ಷಿಣ ಮೂರ್ತಿ ದೇವರನ್ನ ಆರಾಧನೆ ಮಾಡಿ. ಒಂದು 2 ನಿಮಿಷಗಳ ಕಾಲ ಪ್ರತಿದಿನ ಬೆಳಿಗ್ಗೆ ಆರಾಧನೆ ಮಾಡೋದ್ರಿಂದ ಏನು ಗಂಟೋಗಲ್ಲ ಅಲ್ವಾ? ಖಂಡಿತವಾಗ್ಲೂ ಖುಷಿಯಾಗಿರ್ತೀರಾ.